ನವಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರು ಡಾಕ್ಟರ್ ಎಂಎ ಮುಮ್ಮಿಗಟ್ಟಿ, 5ನೇ ಕರ್ನಾಟಕ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಅಧ್ಯಕ್ಷರಾದ ರಾಹುಲ್ ದತ್ತಪ್ರಸಾದ್, ಮಕ್ಕಳ ಅಕಾಡೆಮಿ ಅಧ್ಯಕ್ಷರಾದ ಡಾಕ್ಟರ್ ರಾಜನ್ ದೇಶಪಾಂಡೆ, ಡಾಕ್ಟರ್ ಮೊಹಮ್ಮದ್ ರಶೀದ್, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಅನಿಲ್ ಕುಮಾರ್ ಪಾಟೀಲ್, ಡಾಕ್ಟರ್ ಲತಾ ಎಸ್ ಮುಳ್ಳೂರು, ರಾಷ್ಟ್ರೀಯ ಅಧ್ಯಕ್ಷರು ಸಾವಿತ್ರಿಬಾಯಿ ಫುಲೆ ರಾಷ್ಟ್ರೀಯ ಶಿಕ್ಷಕಿಯರ ಫೆಡರೇಷನ್ ನವದೆಹಲಿ, ಹಿರಿಯ ಪತ್ರಕರ್ತರಾದ ರಂಜಾನ್ ದರ್ಗಾ, ಸುರೇಶ್ ಹಿರೇಮಠ್, ನ್ಯಾಯವಾದಿ ಡಾಕ್ಟರ್ ಕಲ್ಮೇಶ್ ಹಬರಿಪೇಟ್, ರಂಗಕರ್ಮಿ ಡಾಕ್ಟರ್ ಪ್ರಭು ಹಂಚಿನಾಳ, ನಿರ್ಮಾಪಕರು ನಿರ್ದೇಶಕರಾದಂಥ ಅನೀಸ್ ಬಾರುದವಾಲೆ, ಇನ್ನು ರಂಗಕರ್ಮಿ ಡಾಕ್ಟರ್ ಎಲ್ಆರ್ ಬುದಿಹಾಳ ಸೇರಿದಂತೆ ವೇದಿಕೆ ಮೇಲಿದ್ದ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ 5ನೇ ಕರ್ನಾಟಕ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಚಾಲನೆ ನೀಡಿದರು. ಅಕಾಡೆಮಿ ಹಾಗೂ ಯೂನಿವರ್ಸಲ್ ಫಿಲ್ಮ್ ಮೇಕರ್ಸ್ ಕೌನ್ಸಿಲ್ ಇವರ ಒಂದು ಸಹಯೋಗದಲ್ಲಿ ಕರ್ನಾಟಕ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಕಾರ್ಯಕ್ರಮ ನಮ್ಮವರೇ ಆದ ಧಾರವಾಡದವರಾದ ರಾಜ್ಯಾಧ್ಯಕ್ಷರಾದಂಥ ಎಂಎ ಮುಮ್ಮಿಗಟ್ಟಿ ಸರ್ ಅವರ ಒಂದು ನೇತೃತ್ವದಲ್ಲಿ ಬಹಳಷ್ಟು ಅಚ್ಚುಕಟ್ಟಾಗಿ ಸುಂದರವಾಗಿ ನೆರವೇರ್ತಾ ಇದೆ. ಇವತ್ತು ಧಾರವಾಡದಲ್ಲಿ ಹಿಂಗೆ ಕಾರ್ಯಕ್ರಮ ಮಾಡ್ತೀನಿ ಅಂದಾಗ ಬಹಳಷ್ಟು ಖುಷಿ ಆಯ್ತು. ಯಾಕಂದ್ರೆ ಇವತ್ತು ಇಲ್ಲಿದ್ರೆ ನಾಳೆ ಇನ್ನೊಂದು ದೇಶದಾಗ ಇರ್ತಾರೆ, ಇನ್ನೊಂದು ದೇಶದಾಗಿದ್ರೆ ಮತ್ತೊಂದು ದೇಶಕ್ಕೆ ಹೋಗಿರ್ತಾರೆ ಮುಮ್ಮಿಗಟ್ಟಿ ಸರ್. ಇತ್ತೀಚೆಗೆ ಸಿಗೋದೇ ಧಾರವಾಡ ಮಂದಿ ಬಹಳಷ್ಟು ಕಷ್ಟ ಆಗ್ತಾ ಇದೆ. ಅಷ್ಟೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಹೆಸರನ್ನ ಮಾಡಿ ಅತ್ಯುತ್ತಮ ಬೇರೆ ಬೇರೆ ಭಾಷೆ ಕಲಾವಿದರಿಗೆ ಇವತ್ತು ಪ್ರಶಸ್ತಿ ಕೊಡುವಂತಹ ಕಾರ್ಯಕ್ರಮವನ್ನ ಅವರು ಮಾಡ್ತಾ ಇದ್ದಾರೆ. ನಮ್ದು ಕೂಡ ರಾಜ್ಯದ ರಾಷ್ಟ್ರದ ಏಕೈಕ ಶಿಕ್ಷಕಿಯರ ಸಂಘಟನೆ, ಸರ್ಕಾರಿ ಅನುದಾನಿತ ಪ್ರಾಥಮಿಕ ಪದವೀಧರ ಹಾಗೂ ಪ್ರೌಢಶಾಲಾ ಶಿಕ್ಷಕರನ್ನೊಳಗೊಂಡಂತಹ ಸಂಘಟನೆ ಇವತ್ತು ನಮ್ಮ ಒಂದು ವೃತ್ತಿಯಲ್ಲಿ ಕೂಡ ಶೈಕ್ಷಣಿಕವಾಗಿ ಸಾಧನೆಯನ್ನ ಮಾಡಿದಂತ ಅನೇಕ ಶಿಕ್ಷಕಿಯರಿಗೆ ಕೂಡ ಅವರು ಪ್ರಶಸ್ತಿಯನ್ನ ಇವತ್ತು ಕೊಟ್ಟಿದ್ದಾರೆ. ಸಾಮಾಜಿಕ ಕಾರ್ಯವನ್ನ ಮಾಡಿದಂತ ಅನೇಕ ಸಾಧಕರಿಗೆ ಕೂಡ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಪ್ರಶಸ್ತಿ ಅನ್ನೋದು ನಿಲುಕದ ನಕ್ಷತ್ರವಾಗಿತ್ತು ಒಂದು ಕಾಲದಲ್ಲಿ. ಆದ್ರೆ ಎಲೆಮೆರೆಯ ಕಾಯಿಯಂತೆ ಅತ್ಯುತ್ತಮವಾಗಿ ಕೆಲಸವನ್ನ ಮಾಡಿದವರಿಗೆ ಇಂಥ ಮುಮ್ಮಿಗಟ್ಟಿ ಸರು ಅನೇಕ ಪ್ರಶಸ್ತಿಗಳನ್ನ ಕೊಡ್ತಾ ಬಂದಿದ್ದಾರೆ. ಇನ್ನು ಅನೇಕ ಜನ ಮಾತಾಡೋರಿದ್ದಾರೆ. ಇಲ್ಲಿ ನನ್ನನ್ನು ಕರೆಸಿ 2 ಮಾತುಗಳನ್ನ ಆಡಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಕೂಡ ಆಯೋಜಕರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕಂತ ವಿನಂತಿಸ್ತಾ ಇದ್ದೇನೆ.